ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯಿತಂ ಕಲ್ಪವೃಕ್ಷಣಂ ಕಾಮಧೇನವೇ. ಶ್ರೀಮನ್ನಾರಾಯಣ ಮಹಾಲಕ್ಷ್ಮಿ ನಮಸ್ತತೆ. ಅರುಗಿ ಕ್ಷಣದ ಗುರುಗಿ ಕ್ಷಣದ ವಾಗ್ದೇವಿ ಸರಸ್ವತಿ ಕೂಡ ಕ್ಷಣದ. ನಂಬರ್ ಅಂದ್ರೆ ನಾನು ಅಂದ್ರೆ ನಂಬರ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿಗಳಿಗೆ ಗೊತ್ತು. ಈ ವಾರ 10ನೇ ತಾರೀಕು ಬಹಳ ವಿಶೇಷವಾಗಿ 10ನೇ ತಾರೀಕಿಂದ 16ನೇ ತಾರೀಕು ಹೇಗಿರುತ್ತಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮೇನ್ ಪಾಸಿಟಿವ್ ಆಗಿರೋದು ವೈಬ್ರೇಷನ್ ಡೇಟ್ ಆಫ್ ಬರ್ತ್ ಅಂದ್ರೆ ಈ ಒಂದು ಡೇಟ್ಸ್ ಅಲ್ಲಿ ಬಹಳ ಮಿರಾಕಲ್. ನಾನು ತಿಳಿದಿರೋ ಪ್ರಕಾರ ಈ 13ನೇ ತಾರೀಕು ತುಂಬಾ ರಾಜಯೋಗಿದೆ, 10ನೇ ತಾರೀಕು ತುಂಬಾ ರಾಜಯೋಗಿದೆ, ಬಹಳ ರಾಜಯೋಗಿದೆ. 13ನೇ ತಾರೀಕಂತೂ ಭಯಂಕರ ಲಕ್ಕಿ ಡೇಟ್ಸ್, ತುಂಬಾ ಪಾಸಿಟಿವ್ ಡೇಟ್ಸ್ ನ ಅನುಭವಿಸ್ತೀರಾ. ಇನ್ನೆಲ್ಲ ಡೇಟ್ ಓಕೆ ಇರುತ್ತೆ. ಈ ವಾರ ಶನಿ ಮೀನರಾಶಿಲೇ ಇದ್ದಾರೆ. ಚಂದ್ರ ಬದಲಾವಣೆ ಆಗ್ತಾ ಇದ್ದಾನೆ. ಇದು ತಾನೆ ಬಹಳ ವಿಶೇಷವಿ. ಗುರು ಕಟಕದಲ್ಲೇ ಇರ್ತಾರೆ, ಕಟಕದಲ್ಲೇ ಗುರು ಗ್ರಹ ಇರ್ತಾರೆ. ಸಿಂಹದಲ್ಲಿ ಕೇತು ಗ್ರಹ ಇದ್ದಾರೆ. ಆದರೆ ಸೂರ್ಯ ಮತ್ತೆ ಶುಕ್ರ ತುಲಾ ರಾಶಿಲಿದ್ದಾರೆ. ಅದರ ರೀತಿಯಲ್ಲಿ ಬುಧ ಮತ್ತೆ ಕುಜ ಗ್ರಹ ವೃಷಿಕ ರಾಶಿಲಿದ್ದಾರೆ. ರಾಹು ಕುಂಭ ರಾಶಿಲಿದ್ದಾರೆ, ತುಂಬಾ ಒಳ್ಳೆಯದು. ಕುಂಭ ರಾಶಿಲಿ ಗುರು ರಾಹು ಇರೋದು ಹೆಣ್ಮಕ್ಳು ತುಂಬಾ ಶುಭಫಲ. ಮೀನ ರಾಶಿಲಿ ಶನಿ ಗ್ರಹ ಇದ್ದಾರೆ. பொதுವಾಗಿ ಇವತ್ತು ಏನು ಹೇಳ್ಬೇಕು ಅಂದ್ರೆ ಬಹಳ ವಿಶೇಷವಾಗಿ ಯಾವೆಲ್ಲ ರಾಶಿಗಳಿಗೆ ತುಂಬಾ ಟೈಮ್ ಚೆನ್ನಾಗಿಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾವ ರಾಶಿ ಸಕಾಲತ್ತ ಈ ವಾರ ಸಾಕಷ್ಟು ವಿಷಯಗಳು ಎಲ್ಲ ರಾಶಿಗೂ ಕೇಳುವಂತ ಸಂದರ್ಭಗಳು ತುಂಬಾ ಜಾಸ್ತಿ ಇದಾವೆ. ಕೇಳುವಂತ ದಿನಾಂಕಗಳು ತುಂಬಾ ಇದಾವೆ. ಹಲವಾರು ಘಟನೆಗಳು ಕೂಡ ನಡೀತಾ ಹೋಗುತ್ತೆ. ಅದರಲ್ಲಿ ತುಂಬಾ ಕೇರ್ಫುಲ್ ಆಗಿ ಇರ್ಬೇಕಾಗತ್ತೆ. ತುಂಬಾ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಈ ಒಂದು ನವೆಂಬರ್ ಮಂತ್ನೇ ಕೆಟ್ಟ ಡೇಟ್. ನವೆಂಬರ್ ಮಂತ್ ಇಸ್ ವೆರಿ ಡೇಂಜರ್ ಮಂತ್ ಅಂತ ಹೇಳುತ್ತೆ. ನವೆಂಬರ್ ಮಂತ್ ಒಂದಲ್ಲ ಒಂದು ಸಮಸ್ಯೆಗಳನ್ನ ಅನುಭವಿಸ್ಬೇಕಾಗತ್ತೆ. ಕೆಟ್ಟದೇ ಜಾಸ್ತಿ ನಡೀತಿದೆ, ಒಳ್ಳೇದು ನಡೆಯೋದು ಬಹಳ ಕಮ್ಮಿ ಇರುತ್ತೆ. ನವೆಂಬರ್ ಮಂತ್ ಅಲ್ಲಿ ಜರ್ನಿ ಮಾಡ್ಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಅದೇ ತರ ಈ ವರ್ಷ ಬಹಳ ವಿಶೇಷವಾಗಿ ಇನ್ನೇನು ಮುಗಿತಾ ಬಂದಿತ್ತು ನವೆಂಬರ್ ಮಂತ್ ಅಲ್ಲಿ. ಅದರಲ್ಲೂ ಕೂಡ ಶುಕ್ರ ಗುರು ರಾಹು ಕೇತು ಶನಿ ಗ್ರಹಗಳು ಏನೆಲ್ಲ ಮಾಡ್ತವೆ, ಯಾವೆಲ್ಲ ರಾಶಿ ಮೇಲೆ ಪರಿಣಾಮ ಬೀಳ್ತವೆ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ. ಈ ಪರಿಣಾಮದ ಫಲವನ್ನ ನಾವು ಕಾದ್ ನೋಡೋಣ. ಯಾಕಂದ್ರೆ ಈ ಶುಕ್ರನುವೇ ಸೂರ್ಯ ಗ್ರಹಣ ಇರೋದ್ರಿಂದ ಏನೆಲ್ಲ ಫಲವನ್ನ ಕೊಡ್ತಾನೆ ಅನ್ನೋದು, ಯಾವ ರಾಶಿಗೆ ಯೋಗವನ್ನ ಕೊಡ್ತಾನೆ, ಯಾವ ರಾಶಿಗೆ ಯೋಗ ಕೊಡಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಕೇತು ಸಿಂಹ ರಾಶಿನ ಕೆಡಿಸ್ತಾ ಇದ್ದಾನ, ರಾಹು ಕುಂಭ ರಾಶಿ ಯೋಗ ಕೊಡ್ತಾ ಇದ್ದಾನ, ಬುಧ ಮತ್ತೆ ಕುಜ ಗ್ರಹ ವೃಶ್ಚಿಕ ರಾಶಿ ಯೋಗವನ್ನ ಕೊಡ್ತಾ, ಗುರುಗ್ರಹ ಹುಚ್ಚನಾಗಿ ಯಾವೆಲ್ಲ ರಾಶಿಗೆ ಫಲವನ್ನು ಕೊಡ್ತಾನೆ ಕಾದ್ ನೋಡೋಣ. ಕಟಕ ರಾಶಿಗೆ ಹೇಗಿದೆ ಅನ್ನಂದ್ರೆ ಬಹಳ ಕಟಕ ರಾಶಿಗೆ ಸಕಲ ಸಂಪತ್ತು ಐಶ್ವರ್ಯವನ್ನು ತುಂಬಾ ತಾಂಡವಾಡ್ತಾ ಇದೆ. ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳ್ತಾರೆ. ಕಟಕ ರಾಶಿಗೆ ಈ ವಾರ ಪೂರ್ತಿ ಅಷ್ಟ ಐಶ್ವರ್ಯನ ಕೊಡ್ತಾ ಇದ್ದಾನೆ. ತುಂಬಾ ರಾಜಯೋಗನ ಕೊಡ್ತಾನೆ. ಕಟಕ ರಾಶಿಗೆ ಸಿಕ್ಕಾಪಟ್ಟೆ ಕೋಟ್ಯಾಧೀಶರಾಗ್ತದೆ. ನಿಮ್ಮ ಮನೇಲಿ ನಾಯಿ ಏನಾದ್ರು ಸಾಕಿದ್ರೆ ನಿಮ್ಗೆ ತುಂಬಾ ಪಾಸಿಟಿವ್ ಆಗುತ್ತೆ. ಮತ್ತೆ ಕಾಳ ಭೈರವನ ದರ್ಶನ ಮಾಡಿದ್ರೆ ತುಂಬಾ ಲಕ್ ಬರುತ್ತೆ. ಕಟಕ ರಾಶಿಗೆ ಬಹಳ ವಿಶೇಷ ಕಾಗೆಗೆ ಅನ್ನ ಹಾಕಿದ್ರೆ ತುಂಬಾ ಎನರ್ಜಿ ಬರುತ್ತೆ. ನಿಮ್ಮ ಮನೆಯಲ್ಲಿ ಹಿರಿಯವ್ರಿಗೆ ಪೂಜೆ ಮಾಡೋದು, ಹಿರಿಯವ್ರನ್ನ ಕೈ ಮುಗಿಯೋದು, ಹಿರಿಯವ್ರಿಗೆ ಬಟ್ಟೆ ಬರಿ ತಕ್ಕೊಟ್ರೆ ನಿಮ್ಗೆ ತುಂಬಾ ಪುಣ್ಯ ಬರ್ತದೆ. ಹಿರಿಯವ್ರಿಗೆ ಅತಿ ಹೆಚ್ಚು ಕೈ ಮುಗಿದು ನಮಸ್ಕಾರ ಮಾಡೋದ್ರೆ ನಿಮ್ ಜೀವನದಲ್ಲಿ ಸಕಲ ಸಂಪತ್ತು ಇಷ್ಟ ಕೊಡುತ್ತೆ. ನಿಮಗೆ ಕಟಕ ರಾಶಿಗೆ ಕೇತು ಗ್ರಹ ಪಕ್ಕ 2 ಕುಟುಂಬ ಸ್ಥಾನದಲ್ಲಿರೋದ್ರಿಂದ ನೀವು ಗಣಪತಿನ ಆರಾಧನೆ ಮಾಡೋದು ತುಂಬಾ ಒಳ್ಳೆ ಪಾಸಿಟಿವ್ನ ಕೊಡ್ತಾ ಹೋಗುತ್ತೆ. ಮತ್ತೆ ಕಟಕ ರಾಶಿಯವರಿಗೆ ಶುಕ್ರ ಮತ್ತೆ ಸೂರ್ಯ ಗ್ರಹ ಇದ್ದಾನೆ. ಗೌರ್ಮೆಂಟ್ ಕೆಲಸ ಸಿಗೋದು, ನಿಮ್ಮ ಸಂಸ್ಥೆಯಲ್ಲಿ ಕೆಲಸದಲ್ಲಿ ಪ್ರಮೋಷನ್ ಆಗೋದು, ಇದೆಲ್ಲವೂ ಕೂಡ ಈ ವಾರ ನಡೀತಾ ಹೋಗುತ್ತೆ. ಬಹಳ ವಿಶೇಷ ಕೆಲಸದಲ್ಲಿ ನೀವು ಪ್ರಮೋಷನ್ ಆಗ್ತೀರಾ, ಇಂಪ್ರೂವ್ಮೆಂಟ್ ಆಗ್ತೀರಾ, ತುಂಬಾ ಡೆವಲಪ್ಮೆಂಟ್ ಆಗ್ತೀರಾ. ತುಂಬಾ ನಂಬಿಕೆ ನಿಮಗೆ ಜಾಸ್ತಿ ಕೊಡ್ತಾ ಹೋಗ್ತಾನೆ. ಮತ್ತೆ ಕುಜ ಮತ್ತೆ ಬುಧ ಗ್ರಹ ಇದ್ದಾನೆ. ಕೆಲಸದಲ್ಲಿ ಅಭಿವೃದ್ಧಿ, ಹೊಸ ಜನ ಪರಿಚಯ ಆಗ್ತಾರೆ, ಹೊಸದಾಗಿ ನಿಮ್ಮ ಲೈಫ್ನ ಎಂಜಾಯ್ ಮಾಡ್ತೀರಾ. ತುಂಬಾ ಪಾಸಿಟಿವ್ ಇರುತ್ತೆ. ಅದರಲ್ಲೂ ಕೂಡ ನೀವು ಪುನರ್ವಸು ನಕ್ಷತ್ರದಲ್ಲಿ ಏನಾದ್ರು ಹುಟ್ಟಿದ್ರೆ ನಿಮ್ ಜೀವನ ಇನ್ನೂ ಪಾವನ ಆಗುತ್ತೆ. ಅದರಲ್ಲಿ ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಇನ್ನೂ ಲಕ್ ಬರುತ್ತೆ. ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಇನ್ನೂ ಸಖತ್ ರಾಜಯೋಗ. ಕಟಕ ರಾಶಿಯವರಿಗೆ ಈ ವಾರ ಮಳೆ, ದುಡ್ಡು, ಕಾಸು, ನೆಮ್ಮದಿ ಎಲ್ಲ ಪಾಸಿಟಿವ್ ಆಗುತ್ತೆ. ಅತಿ ಹೆಚ್ಚು ಕೆಲಸದಲ್ಲಿ ಪಾಸಿಟಿವ್ ಇರೋದು. ನೀವು ಕೆಲಸದಲ್ಲಿ ಅತಿ ಹೆಚ್ಚು ನೀವೇ ಪಾಸಿಟಿವ್ ಮಾಡ್ಕೊಳ್ಳಿ, ನಾನು ಚೆನ್ನಾಗಿರ್ತೀನಿ, ಇಂಪ್ರೂವ್ಮೆಂಟ್ ಆಗ್ತೀನಿ ಅಂತ ತುಂಬಾ ಒಳ್ಳೇದಾಗುತ್ತೆ. ಒಂದ್ಸರಿ ಎಲ್ಲಾರು ಕೂಡ ಶಿವನ ಟೆಂಪಲ್ ಅಲ್ಲಿ, ಈಶ್ವರನ ಟೆಂಪಲ್ ಅಲ್ಲಿ ಒಂದು ದಕ್ಷಿಣಾಮೂರ್ತಿಗೆ ಅಭಿಷೇಕ ಮಾಡಿಸಿ ನಿಮ್ಮ ಜೀವನ ಪಾವನ ಆಗುತ್ತೆ. ದಕ್ಷಿಣಾಮೂರ್ತಿನ ಪ್ರಾರ್ಥನೆ ಮಾಡ್ಕೊಳ್ಳಿ. ನಾನು ಅತಿ ಹೆಚ್ಚು ರಾಘವೇಂದ್ರ ಸ್ವಾಮಿ ಸಾಯಿಬಾಬಾ ಬಂದು ದಕ್ಷಿಣಾಮೂರ್ತಿ ಅಂದ್ರೆ ಗುರುಗಳಂದ್ರೆ ಗುರುಗಳವರು ದಕ್ಷಿಣಾಮೂರ್ತಿ ಗುರುಗಳಿಗೆ ಹೋಗಿ ನೀವು ನಮಸ್ಕಾರ ಮಾಡಿದಾಗ ಶಿವನ ಟೆಂಪಲ್ ಅಲ್ಲಿ ಇಲ್ಲ ನಟರಾಜನಿಗೆ ಕೈ ಮುಗಿದಾಗ ಸಖತ್ ಪಾಸಿಟಿವ್ ಆಗುತ್ತೆ. ತುಂಬಾ ಪಾಸಿಟಿವ್ ಅನುಭವಿಸ್ತೀರ. ವಿಪರೀತ ರಾಜಯೋಗದ ಒಂದು ಫಲವನ್ನ ಖಂಡಿತಲೂ ಕೂಡ ಗ್ರಹಗಳು ಕೊಡ್ತಾ ಇದ್ದಾವೆ. ಬಹಳ ಪಾಸಿಟಿವ್ ಅನುಭವಿಸ್ತಾರೆ. ತುಂಬಾ ಲಕ್ನ ತಂದ್ಕೊಡುತ್ತೆ. ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡಕ್ ಸಾಧ್ಯ ಇಲ್ಲ ಅಂತ ಯೋಗವನ್ನ ನಿಮ್ಗೆ ಭಯಂಕರವಾದ ಲಕ್ಕನ್ನ ಕೊಡ್ತಾ ಇದ್ದಾನೆ. ನಿಮ್ಗೆ ರಾಜಯೋಗದ ಮೇಲೆ ರಾಜಯೋಗವನ್ನು ಕೊಡೋದ್ರಿಂದ ಈ ಗ್ರಹಗಳು ವಿಪರೀತ ರಾಜಯೋಗನ ಕೊಡ್ತಾ ಇದ್ದಾವೆ. ಈ ರಾಜಯೋಗದ ಫಲವನ್ನ ನೀವು ಖಂಡಿತಲೂ ಅನುಭವಿಸಿ ಒಳ್ಳೆದಾಗಲಿ.